ಜನಗಳು ಕೇಳ್ತಾರೆ, ಹಂಗಾದ್ರೆ ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೆ ರೇಷ್ಮೆ? 2 ಗ್ರಾಮ್ ಜರಿನ ಇಡಬೇಕಾಗತ್ತೆ ಒಂದು ಸೀರೆಗೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಯಾಕೆಂತಂದ್ರೆ ಈ ಮಲ್ಬರಿ ಸಿಲ್ಕ್ಗೆ ನಾನು ಎಷ್ಟು ಗ್ರಾಮ್ ಹಾಕ್ಬೇಕು, ಎಷ್ಟು ಜರಿ ಹಾಕ್ಬೇಕು ಎಲ್ಲ ಫುಲ್ ಡೀಟೇಲಿಂಗ್ ಕೊಟ್ಟಿದ್ದೀನಿ. ಇದೆಲ್ಲ ನಮ್ಮ ಕೈಮಗ್ಗದಲ್ಲಿ ತಯಾರಿಸಿರ್ತಕ್ಕಂಥ ಸೀರೆಗಳು. ಇದು 1 ಗ್ರಾಮ್ ಗೋಲ್ಡ್ ಜರಿನ ಉಪಯೋಗಿಸ್ತಕ್ಕಂಥ ಸೀರೆಗಳು. ನಮಸ್ಕಾರ ವೀಕ್ಷಕರುಗಳಿಗೆ. ನೋಡಿ, ಯಲಹಂಕ ಅಗ್ರಹಾರ ಬಡಾವಣೆ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ 35 ವರ್ಷ ಸಿಲ್ಕ್ ಅಂದರೆ ರೇಷ್ಮೆ ಸೀರೆಗಳಲ್ಲಿ ಆ ಲೋಕದಲ್ಲಿ ಮುಳುಗೆದ್ದಂಥ ವ್ಯಕ್ತಿನ ಮೀಟ್ ಆಗ್ತಿದ್ದೀನಿ, ದಿವಾಕರ್ ಅವರು. ಬನ್ನಿ, ದಿವಾಕರ್ ಕ್ರಿಯೇಷನ್ಸ್ ಅಂತ. ಇಲ್ಲಿ ಬಂದಿರೋ ಉದ್ದೇಶ ಮಾತ್ರ ಬೇರೆಯೇ ಇದೆ. ನನಗೆ ಈ ರೇಷ್ಮೆ ಸೀರೆ ಬಗ್ಗೆ ಸಾಕಷ್ಟು ಡೌಟ್ಗಳು, ತಪ್ಪು ಕಲ್ಪನೆಗಳು ನನ್ನ ಮನಸ್ಸಿನಲ್ಲೂ ಇದೆ, ನಿಮ್ಮ ಮನಸ್ಸಿನಲ್ಲೂ ಇರ್ಬೋದು. ಅದನ್ನೆಲ್ಲ ಹೋಗಲಾಡಿಸೋಕ್ಕೋಸ್ಕರ ರೇಷ್ಮೆ ಸೀರೆ ಬಗ್ಗೆ, ರೇಷ್ಮೆ ಬಗ್ಗೆ, ನಿಜವಾದ ಅಪ್ಪಟವಾದ ರೇಷ್ಮೆ ಸೀರೆ ಹೆಂಗೆ ನಾವು ಕಂಡುಹಿಡಿಯೋದು, ಅದರಲ್ಲಿ ಏನಿರುತ್ತೆ, ಯಾವ ರೀತಿ ಮಾಡ್ತಾರೆ, ಅದರದ್ದು ರೇಷ್ಮೆ ಅಂಶ ಎಷ್ಟು, ಜರಿಯ ಅಂಶ ಎಷ್ಟು, ಇಷ್ಟೆಲ್ಲ ನಮಗೆ ಡೌಟ್ ಇದೆ. ಅದೆಲ್ಲ ಕ್ಲಾರಿಟಿ ಕೊಡೋಕೆ ರೆಡಿ ಆಗಿದ್ದಾರೆ. ಬನ್ನಿ, ಅವ್ರು ಮೀಟ್ ಆಗ್ಬಿಡೋಣ. ನಮಸ್ಕಾರ ವಿಶ್ವಬಂಧುಗಳಿಗೆ. ಸರ್ ನಮಸ್ಕಾರ. ನಮಸ್ತೆ. ವೀಕ್ಷಕರಿಗೆ ಹೇಳ್ತಾ ಇದ್ದೆ, ರೇಷ್ಮೆ ಸೀರೆ ಬಗ್ಗೆ ಜ್ಞಾನಕ್ಕಾಗಿ ಬಂದ್ಬಿಟ್ಟಿದ್ವಿ. 35 ವರ್ಷದ ಒಂದು ಆ ಲೋಕದಲ್ಲಿ ಮುಳುಗೆದ್ಬಿಟ್ಟಿದ್ದಾರೆ ಸರ್. ಫಸ್ಟ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಅನ್ಕೊಂಡಿದ್ದಾರೆ 3,500ದಿಂದ 4,500ಗೆ ರೇಷ್ಮೆ ಸೀರೆ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೋಡಿ, ರಾಂಗ್. ರೇಷ್ಮೆ ಸೀರೆ ಸಾಧ್ಯನೇ ಇಲ್ಲ 3,500ದಿಂದ 4,500 ಸಿಗೋದಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ, ನೋಡೋಣ ಈಗ. ಸರ್, ಇವತ್ತು 1 kg ರೇಷ್ಮೆ 7,000 ರೂಪಾಯಿಂದ 8,000 ರೂಪಾಯಿ ಇದೆ. ಇದನ್ನ ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೊಳಕ್ ಹೋದ್ರೆ 7 ರೂಪಾಯಿಂದ 8 ರೂಪಾಯಿ ಬರುತ್ತೆ. ಇದನ್ನ ಜನಗಳು ಕೇಳ್ತಾರೆ, ಹಂಗಾದ್ರೆ ಒಂದು ಸೀರೆಗೆ ಎಷ್ಟು ಬೇಕಾಗುತ್ತೆ ರೇಷ್ಮೆ? ಒಂದು ಸೀರೆಗೆ 650 ಗ್ರಾಮ್ ರೇಷ್ಮೆ ಬೇಕಾಗತ್ತೆ. ನೋಡಿ, ತೋರಿಸ್ತೀನಿ ಈಗ. ಇಷ್ಟು ರೇಷ್ಮೆ ಇಡಬೇಕಾಗತ್ತೆ ನಾನು. ಇಷ್ಟು ರೇಷ್ಮೆ ಇಟ್ಟಾಗ ಒಂದು ಸೀರೆ ತಯಾರಾಗುತ್ತೆ 650 ಗ್ರಾಮ್. ಅದಾದ ನಂತರ 150 ಗ್ರಾಮ್ ಜರಿನ ಇಡಬೇಕಾಗತ್ತೆ ಒಂದು ಸೀರೆಗೆ. ಸೊ ಇದಾದ ನಂತರ ಇದ್ರ ಮೇಲೆ ನಾನು ಕೂಲಿ ಕೊಡ್ಬೇಕಾಗತ್ತೆ ಒಂದು ಸೀರೆಗೆ. ಸೊ ಇಷ್ಟಕ್ಕೆ ನಿಮ್ಗೆ ಅರ್ಥ ಆಗಿದೆ ರೇಷ್ಮೆ ಸೀರೆ ಒರಿಜಿನಲ್ ಮಲ್ಬರಿ ಸಿಲ್ಕ್ ತಗೊಬೇಕಾದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಈಗ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಸೊ ಮದ್ವೆ ಮತ್ತೆ ಶುಭ ಸಮಾರಂಭಗಳು ಯಾರ ಮನೆಯಲ್ಲಾದ್ರೂ ಇದ್ರೆ ಆದಷ್ಟು ನಂಬಿಕೆಯಿಂದ ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಮಾಡಿದ್ರೆ ಅಪ್ಪಟ ಕೈ ಮಗ್ಗದ ರೇಷ್ಮೆ ಸೀರೆಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಕೆಲವು ಸೀರೆಗಳನ್ನ ಕೂಡ ಈಗ ನಾನು ತೋರಿಸ್ತೀನಿ. ಸೀರೆ ತೋರಿಸ್ತೀನಿ ಅಂದ್ರೆ ಕೈಲಿ ಇಟ್ಕೊಂಡಿದ್ದೀರಾ? ನೋಡಿ ಸರ್. ಎಸ್ ಸರ್. ಸೀರೆ ಹೆಂಗಿದೆ ನೋಡಿ ಸರ್. ಇದೆಲ್ಲ ನಮ್ಮ ಕೈ ಮಗ್ಗದಲ್ಲಿ ತಯಾರಿಸಿರ್ತಕ್ಕಂಥ ಸೀರೆಗಳು. ಇದು 1 ಗ್ರಾಮ್ ಗೋಲ್ಡ್ ಜರಿನ ಉಪಯೋಗಿಸ್ತಕ್ಕಂಥ ಸೀರೆಗಳು. ಇದು ಕೈ ಮಗ್ಗದು ಅನ್ನಕ್ಕೆ ಪ್ಯೂರಿಟಿ ಇರುತ್ತೆ ನೋಡಿ. ನೋಡಿ, ಇದು ಈ ಚಾಲ್ ಬಂದ್ರೆ ಇದಕ್ಕೆ ಚಾಲ್ ಅಂತ ಕರಿತೀವಿ. ಈ ಚಾಲ್ ಬಂದ್ರೆ ಒರಿಜಿನಲ್ ಸೀರೆ. ನೋಡಿ, ಇದೆಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್. ಸೊ ನೀವು ಬಾರ್ಡರ್ ನೋಡ್ಬೋದು. ಇದೆಲ್ಲ ಪ್ಯೂರ್ ಕೈ ಮಗ್ಗದಲ್ಲಿ ತಯಾರಾಗಿರ್ತಂತ ಬಾರ್ಡರ್ಗಳು ಮತ್ತೆ ಸೀರೆಗಳು. ಎಲ್ಲ ಅಪ್ಡೇಟ್ ಇರ್ತಕ್ಕಂಥ ವರ್ಷನ್ಗಳನ್ನ ನಾನು ರೆಡಿ ಮಾಡ್ತೀನಿ. ಯಾರ ಮನೆಯಲ್ಲಿ ಮದ್ವೆ ಮತ್ತೆ ಶುಭ ಸಮಾರಂಭಗಳಿರುತ್ತೋ ಆದಷ್ಟು ದಿವಾಕರ್ ಕ್ರಿಯೇಷನ್ಗೆ ಭೇಟಿ ಮಾಡಿದ್ರೆ ತುಂಬಾ ಯೂನಿಕ್ ಆಗಿರ್ತಕ್ಕಂಥ ಡಿಸೈನ್ಸ್ಗಳನ್ನ ನಾನು ಕೊಡ್ತೀನಿ. ಓಕೆ. ನಾನು ಎಲ್ಲ ಒಟ್ಟಿಗೆ ತೋರ್ಸಕ್ಕಾಗಲ್ಲ, ಸ್ವಲ್ಪ ಒಂದು 5 ಸೀರೆ ಮಾತ್ರ ತೋರಿಸ್ತಾ ಇದೀನಿ. ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ಸಾಕಷ್ಟು ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ, ನೋಡ್ಬೋದು. ಎಸ್ ಸರ್. ಅದು ಗೊತ್ತಾಗ್ಬಿಡ್ತದೆ ನೋಡಿ ಸರ್. ಹೌದು, ಆ ಸೀರೆ ವೇಟೇಜ್, ಜರಿ ಲೆವೆಲ್ ಗೊತ್ತಾಗ್ಬಿಡುತ್ತೆ, ಬೇರೆ ಲೆವೆಲ್ ಸೀರೆ ಅಂತ. ಹೌದು, ಇದೆಲ್ಲ ನೆಕ್ಸ್ಟ್ ಲೆವೆಲ್ ಸರ್. ಇದೆಲ್ಲ ನಾನು ನಿಮ್ಗೆ ಒಂದು ಸೀರೆಗೆ ಎಷ್ಟು ಜರಿ ಬೇಕು, ಎಷ್ಟು ರೇಷ್ಮೆ ಬೇಕು, ಪೂರ್ತಿ ಒಂದು ಏನ್ ಹೇಳ್ತಾರೆ ಅದನ್ನ ಕೊಟ್ಟಿದ್ದೀನಿ. ಆದಷ್ಟು ನಿಮ್ಗೆ ನಂಬಿಕೆಯಿಂದ ದಿವಾಕರ್ ಕ್ರಿಯೇಷನ್ಗೆ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ನಂಬಿಕೆಯಿಂದ ಬಂದು ತಗೊಂಡೋಗ್ಬೋದು. ಇಷ್ಟೇ ಎಲ್ಲ ಸೀರೆಗಳು ನಂದು. ಆಕ್ಚುಲಿ ಇನ್ನೂ 2 ಗೋಡನ್ ಇದೆ, ಎಲ್ಲ ಸೀರೆನೂ ತೋರ್ಸಕ್ಕಾಗಲ್ಲ. ಇದೇ ರೀತಿ ನಾನು ಸಾಹೇಬ್ರನ್ನ ಮೀಟ್ ಮಾಡಿ ನಾನು ಪ್ರತಿ ವಿಡಿಯೋಲ್ಲೂ ಅಪ್ಲೋಡ್ ಮಾಡೋದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಜನಗಳಿಗೆ ತೋರಿಸೋದಕ್ಕೆ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಂದು ಇದೊಂದು ಕೆಲಸ ಅಂತ ಅಂದ್ಕೊಂಡಿಲ್ಲ, ಜನ ಸೇವೆ ಅಂತ ಕೂಡ ನಾನು ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಆದಷ್ಟು ತುಂಬ ಕರ್ನಾಟಕದ
ಎಲ್ಲ ಮಹಿಳೆಯರಿಗೂ ನನ್ನ ವಿಡಿಯೋ ರೀಚ್ ಆಗಬೇಕು. ಅಲ್ಲಿವರೆಗೂ ಕೂಡ ನೀವು ಸಾಧ್ಯವಾದಷ್ಟು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಕೇಳ್ಕೊತೀನಿ. ನೀವು ವರಮಹಾಲಕ್ಷ್ಮಿಗಾಗ್ಬೋದು ಅಥವಾ ಫ್ಯೂಚರ್ಗೆ ಯಾರದೇ ಮದುವೆಗಳಿಗಾಗ್ಬೋದು, ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಮಾಡಿದ್ರೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳನ್ನ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಯಾಕೆ ಅಂತಂದರೆ ಈ ಮಲ್ಬರಿ ಸಿಲ್ಕ್ಗೆ ನಾನು ಎಷ್ಟು ಗ್ರಾಮ್ ಹಾಕಬೇಕು, ಎಷ್ಟು ಜರಿ ಹಾಕಬೇಕು ಎಲ್ಲ ಫುಲ್ ಡೀಟೇಲಿಂಗ್ ಕೊಟ್ಟಿದ್ದೀನಿ. ಆದ ಕಾರಣದಿಂದ ನೀವು ಆದಷ್ಟು ದಿವಾಕರ್ ಕ್ರಿಯೇಷನ್ನ ಫಾಲೋ ಕೂಡ ಮಾಡ್ಬೋದು. ನನ್ನದೇ ಆದಂಥ ಒಂದು ಸಪ್ರೇಟ್ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಚಾನಲ್ ಕೂಡ ಇದೆ. ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಅದನ್ನು ಕೂಡ ಫಾಲೋ ಅಪ್ ಮಾಡ್ಬೋದು. ಇದು ಒಂದು ಸೀರೆ ತಯಾರಾದಕ್ಕೆ ಕನಿಷ್ಠ ಪಕ್ಕ 15 ದಿನ ಬೇಕಾಗುತ್ತೆ. 15 ದಿನದ ಮೇಲೆ ಬೇಕಾಗುತ್ತೆ. ನೇಕಾರ ಕರೆಕ್ಟಾಗಿ ಕೆಲಸ ಮಾಡಿದ್ರೆ 15 ದಿನಕ್ಕೆ ಮುಗಿಯುತ್ತೆ. ಲೇಟ್ ಮಾಡಿದಷ್ಟು ಇನ್ನೂ ಲೇಟ್ ಆಗುತ್ತೆ. ಯಾಕೆಂದ್ರೆ ಇದರ ವೀವಿಂಗ್ ಮೆಥಡೇ ಬೇರೆ ಇದೆ. ಹೌದು. ಸೊ ಹಂಗಾಗಿ ಇದೆಲ್ಲ ಯೂನಿಕ್ ಸೀರೆಗಳು, ವಿಂಟೇಜ್ ಕಲೆಕ್ಷನ್ ಅಂತ ನಾವು ಹೇಳ್ಬೋದು. ವಿಂಟೇಜ್ ಕಲೆಕ್ಷನ್ಸ್. ಆಮೇಲೆ ವೀಕ್ಷಕರು ಇವಾಗ ನಮಗೆ ರೇಟ್ ಕೇಳ್ತಾರೆ. ಸೊ ನಿಮಗೆ ಫೋನ್ ನಂಬರ್ ಕೊಟ್ಟಿದೀವಲ್ಲ, ಕಾಲ್ ಮಾಡಿ ರೇಟ್. ಖಂಡಿತವಾಗ್ಲು ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಏನು ಸ್ಕ್ರಾಲ್ ಆಗ್ತಾ ಇರುತ್ತೆ. ನನ್ನ ಹತ್ರ ಏನಾದರೂ ಭೇಟಿ ಮಾಡಬೇಕು, ಏನಾದರೂ ಒಂದು ಪ್ರಶ್ನೆ ಕೇಳಬೇಕು ಅಂದರೆ ನೀವು ಯಾವುದೇ ಮುಚ್ಚುಮರೆ ಇಲ್ಲದೆ ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ನಾನು ಒಳ್ಳೆ ಉತ್ತರ ಕೊಡ್ತೀನಿ. ಆದಷ್ಟು ನಮ್ಮಂಥ ನೇಕಾರರಿಗೆ ನೀವು ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.